ನೋಡಿ, ರಣವೀರ್ ದೈವ ನಿಂದನೆ ವೇಳೆ ರಿಷಬ್ ಶೆಟ್ಟಿ ಮೌನ ವಹಿಸಿದ್ದು ಇದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ದೈವಾರಾಧಕರು. ಸರಿ, ಅವ್ರ ಬಾಯಿನ ಒತ್ತಿಡಿಯೋದಕ್ಕಾಗಲ್ಲ, ಆದರೆ ನಿಮ್ಮ ನಡವಳಿಕೆ ಹೇಗಿತ್ತು? ಹಂಗೆ ಹುಚ್ಚುಚ್ಚಂಗೆ ನಾಯಿ ಕೂಗ್ದಂಗೆ ಕೂಗ್ತಾ ಆತ ನಾನು ಅದ್ಭುತ ಇದು ಅದ್ಭುತ ಅಂತ ಹೇಳಬೇಕಾದ್ರೆ ಅಟ್ಲೀಸ್ಟ್ ಅದನ್ನ ಸ್ಟಾಪ್ ಮಾಡ್ಬೋದಾಗಿತ್ತು. ಅದನ್ನ ರಿಷಬ್ ಶೆಟ್ಟಿ ಯಾಕೆ ಮಾಡಲಿಲ್ಲ ಅನ್ನೋದು ಪ್ರಶ್ನೆ. ರಿಷಬ್ ಶೆಟ್ಟಿ ಸುಮ್ಮನೆ ಇದ್ದಿದ್ದು ಸರಿ ಇಲ್ಲ ಅನ್ನೋದನ್ನ ದೈವಾರಾಧಕರು ಪ್ರಶ್ನೆ ಎತ್ತಿದ್ದಾರೆ. ವ್ಯಾಲಿಡ್ ಪಾಯಿಂಟ್ ಅದು. ಅಟ್ಲೀಸ್ಟ್ ಮುಖದ ಭಾವನೆಯಲ್ಲಿ ನೀವು ಮಾಡಿದ್ ಸರಿ ಇಲ್ಲ ಅಂತ ತೋರಿಸ್ಬೋದಾಗಿತ್ತಲ್ಲ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಪವಿತ್ರ. ಈಗ ಇಂಟೆನ್ಷನಲ್ಲೋ ಅನ್ಇಂಟೆನ್ಷನಲ್ಲೋ ಅದು ಸೆಕೆಂಡ್ರಿ, ಬಟ್ ಹಿಂಗ ವ್ಯಕ್ತಿ ಮಾಡಬೇಕಾದ್ರೆ ನಮ್ಮ ಮುಖಭಾವದಲ್ಲಿ ಅಟ್ಲೀಸ್ಟ್ ಧಿಕ್ಕಾರದ ಒಂದು ಭಾವನೆ ತೋರಿಸ್ಬೋದಾಗಿತ್ತು. ಅದನ್ನು ರಿಷಬ್ ಶೆಟ್ಟಿ ಮಾಡಲಿಲ್ಲ ಅನ್ನೋದು ಪ್ರತಿಯೊಬ್ಬರದು ಆಕ್ಷೇಪ, ಆಕ್ರೋಶ. ಮೂಲ ಸಂಸ್ಕೃತಿಯನ್ನು ತೋರಿಸ್ತಾ ಇದ್ದೀನಿ ಜಗತ್ತಿಗೆ ಅಂತೆಲ್ಲ ಹೇಳಿದವರು, ಅದ್ರಿಂದಲೇ ವಿಶ್ವಮಾನ್ಯತೆ ಸಿಕ್ಕೋರು, ಅದರಿಂದಲೇ ದುಡ್ಡು ಮಾಡಿದವರು, ಇದ್ರ ಬಗ್ಗೆ ಯಾಕೆ ಇಷ್ಟೊಂದು ಜಾಣ ಮೌನವನ್ನು ವಹಿಸ್ಬಿಟ್ರು ಅನ್ನೋದು ಪ್ರಶ್ನೆ. ಹೌದು ಮಮತಾ, ಯಾಕಂದ್ರೆ ರಣವೀರ್ ಸಿಂಗ್ ಈ ರೀತಿ ಮಾಡಿದಾಗ ಸರಿ ಆತನಿಗೆ ಆ ಸಿನಿಮಾವೇ ಅರ್ಥ ಆಗಿಲ್ವೋ ಅಥವಾ ಆತನ ವರ್ತನೆ ಅದೇ ರೀತಿಯೋ ಅದೇನೋ ಅದನ್ನ ಪ್ರಶ್ನೆ ಮಾಡೋದು ಬೇರೆ. ಆದ್ರೆ ರಿಷಬ್ ಅವರ ವರ್ತನೆ ಇದೆಯಲ್ಲ, ಅದನ್ನ ಬಹುಶಃ ಅವರು ಒಂದು ಪದದಲ್ಲಿ ಕಾಣಿಸೋದು ಅಥವಾ ಏನಾದ್ರೂ ಅವರ ಮುಖಭಾವದಲ್ಲಿ ಬೇಸರವನ್ನ ವ್ಯಕ್ತಪಡಿಸೋದು ಅಥವಾ ಬೇಡ ಈ ರೀತಿ ಮಾಡಬೇಡಿ ಅಂತ ಸಂಜ್ಞೆಯ ಮೂಲಕ ಆದ್ರೂ ಹೇಳ್ಬೋದಾಗಿತ್ತು. ಹಾಗೆ ಮಾಡಿದ್ರೆ ರಿಷಬ್ ಇವತ್ತು ದೊಡ್ಡವರಾಗ್ತಾ ಇದ್ರು. ಆದ್ರೆ ರಣವೀರ್ ಸಿಂಗ್ ಅಲ್ಲಿ ಹುಚ್ಚಾಟವನ್ನ ಮಾಡಿದಾಗ ದೈವವನ್ನೇ ಒಂದು ರೀತಿಯಲ್ಲಿ ದೆವ್ವ ಅನ್ನುವಂತಹ ಸಂಬೋಧನೆಯನ್ನ ಮಾಡಿದಾಗ ರಿಷಬ್ ಶೆಟ್ಟಿ ಅದನ್ನ ಚಪ್ಪಾಳೆ ತಟ್ಟಿ ನಕ್ಕು ಸುಮ್ಮನಾಗ್ತಾರೆ. ಅವರ ಮುಖಭಾವವನ್ನ ಗಮನಿಸಿದ್ರೆ ಅವರು ಅದನ್ನ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ಅನ್ಸಿದ್ರೆ, ಸೊ ಆ ರೀತಿಯ ವರ್ತನೆಯನ್ನ ಮಾಡಿದ್ರೆ ಹೇಗೆ ಇದನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ? ಹಾಗಿದ್ರೆ ರಿಷಬ್ ಅದನ್ನ ಒಪ್ಕೋತಾರ? ಅವರೇ ಹೇಳ್ತಾರೆ, ಅವರೇ ಸಾಕಷ್ಟು ಬಾರಿ ಅದನ್ನ ಹೇಳ್ತಾ ಇದ್ರು, ದಯವಿಟ್ಟು ಕಾಂತಾರ ಸಿನಿಮಾವನ್ನ ನೋಡಿ ದೈವಾರಾಧನೆಯನ್ನ ಅನುಕರಣೆ ಮಾಡೋದಕ್ಕೆ ಹೋಗ್ಬೇಡಿ. ದೈವಾರಾಧನೆ ಅನ್ನುವಂಥದ್ದು ಹಾದಿ ಬೀದಿಯಲ್ಲಿ ಮಾಡುವಂತಹ ವೇಷಭೂಷಣ ಅಲ್ಲ, ಅದಕ್ಕೆ ಅದರದ್ದೇ ಆದ ಮಹತ್ವವಿದೆ, ಅದರಿಂದ ದೈವಾರಾಧಕರಿಗೆ ನೋವಾಗುತ್ತೆ, ಕರಾವಳಿ ಭಾಗದವರಿಗೆ ನೋವಾಗುತ್ತೆ. ಈ ರೀತಿ ಅನೇಕ ಮಾತುಗಳನ್ನ ಹೇಳ್ತಾ ಇದ್ದವರು ಆ ರೀತಿ ಒಬ್ಬ ನಟ ಅದನ್ನ ಅನುಕರಣೆಯನ್ನ ಮಾಡಿದಾಗ ಇವರು ಹೇಗ್ ಸುಮ್ಮನಾಗ್ತಾರೆ ಅನ್ನುವಂಥದ್ದೇ ಪ್ರಶ್ನೆ. ಈಗ ರಣವೀರ್ ಸಿಂಗ್ ಮಾಡಿರುವಂತಹ ಎಡವಟ್ಟಿಗಿಂತಲೂ ದೊಡ್ಡ ಎಡವಟ್ಟು ಅಂದ್ರೆ ರಿಷಬ್ ಅದನ್ನ ಚಪ್ಪಾಳೆ ತಟ್ಟಿ ಸ್ವಾಗತವನ್ನ ಮಾಡಿರುವಂತದ್ದು. ಸೊ ಹೀಗಾಗಿ ಕರಾವಳಿ ಭಾಗದಲ್ಲಿ ದೈವಾರಾಧಕರು ಹೇಳ್ತಾ ಇರುವಂತದ್ದು ರಣವೀರ್ ಸಿಂಗ್ ಕೂಡ ಕ್ಷಮೆಯನ್ನ ಯಾಚನೆ ಮಾಡಬೇಕು, ರಿಷಬ್ ಕೂಡ ಕ್ಷಮೆಯನ್ನ ಯಾಚನೆ ಮಾಡಬೇಕು ಅನ್ನುವಂತಹ ಪಟ್ಟನ್ನ ಹಿಡಿದಿದ್ದಾರೆ. ಖಂಡಿತವಾಗ್ಲೂ ಆ ವಿಡಿಯೋದಲ್ಲಿ ಗಮನಿಸ್ತಾ ಇದ್ರೆ ರಿಷಬ್ ಅವರು ಕೂಡ ಮಾಡಿರುವಂತದ್ದು ರಣವೀರ್ ಸಿಂಗ್ ಗಿಂತ ರಿಷಬ್ ಅವರು ಮಾಡಿದ್ದೇ ತಪ್ಪು ಅನ್ನುವಂಥದ್ದು ಗೋಚರ ಆಗ್ತಾ ಇದೆ. ರೈಟ್, ಧನ್ಯವಾದ ಪವಿತ್ರ ತಮ್ಮ ಮಾಹಿತಿಗಾಗಿ.